ಜೋಗಿ ಅವರೇ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನಾವೆಲ್ಲ ದಿನನಿತ್ಯ ಗಜಾನ ಪದ್ಮಾರ್ಕಂ ಗಜಾನ ಮನುಷ್ಯ ಹೀಗೆ ಸ್ತೋತ್ರ ಉದ್ದಕ್ಕೂ ಹೇಳ್ಕೊಂಡು ಹೋಗ್ತೀವಿ. ಇದನ್ನು ಆಜಾನನ ಹೇಗೆ ಬಿಡಿಸಿ ಪದ್ಮ, ಅವಳ ಮುಖ ಪದ್ಮ ಅಂತ ಎಷ್ಟು ಚೆನ್ನಾಗಿ ವರ್ಣಿಸಿದ್ರಿ. ಹಾಗೆ ತಂದೆ ಬಗ್ಗೆನೂ ಹೇಳಿದ್ರಿ. ತಾಯಿ ತಂದೆ ನಮ್ಮ ಎಲ್ಲರ ಬದುಕಿನಲ್ಲಿ ಬಹಳ ಮುಖ್ಯವಾದವರು, ನಮ್ಮ ಎರಡು ಕಣ್ಗಳಂತೆ. ಹಾಗೆ ಸಂಕಲ್ಪದ ಬಗ್ಗೆನೂ ಹೇಳಿದ್ರಿ. ಪ್ರತಿಯೊಂದು ಹೆಜ್ಜೆ ಇಡುವಾಗ ನಾವು ಸಂಕಲ್ಪ, ನಮ್ಮ ಸಂಪ್ರದಾಯದಲ್ಲಿ ಇದೆ ಸಂಕಲ್ಪ. ಇವತ್ತು ಪೂಜೆ ಮಾಡಿದಾಗಲೂ ನೀವೆಲ್ಲ ಸಂಕಲ್ಪ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಬೆಳಗ್ಗೆ ಅಲ್ವಾ. ಸೊ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಒಂದು ಸಂಕಲ್ಪ, ಜೀವನದಲ್ಲಿ ಏನೋ ನಡೀತಿರ್ಬೇಕಾದ್ರೆ ಒಂದು ಸಂಕಲ್ಪ, ಈ ಪೂಜೆ ಮಾಡಿದಾಗ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದು ಸಂಕಲ್ಪ ಮಾಡ್ಕೊಂಡಿರ್ತೀರ. ನೀವೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊತಾ, ಈಗ ನಮ್ಮ ಮುಖ್ಯ ಅತಿಥಿ ಶ್ರೀ ಜೋಗಿ ಅವರನ್ನು ಸನ್ಮಾನಿಸಲು ಅಧ್ಯಕ್ಷರಾದ ಶ್ರೀ ಸುನಿಲ್ ಅವರನ್ನು ವಿನಂತಿಸುತ್ತೇವೆ, ವೇದಿಕೆಗೆ ಬನ್ನಿ ಅಂತ. ಸುನಿಲ್ ಅವರು ಬ್ಯುಸಿ ಇದ್ದಾರೆ. ರಾಘವೇಂದ್ರ ಅವರೇ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. Thank you, Raghavendra.